ಹಿಂಗೋಗ್ತೀನಿ, ನೀನು ಹಂಗೋಗು. ಸರಿ ಅಣ್ಣ. ಯಾರು ಇವರು? ಇದೇನು ಸಿಸಿ ಕ್ಯಾಮ್ರಾನ್ ಹೊಡೆದಾಗ್ತಾ ಇದ್ದಾರಲ್ಲ, ಏನೋ ನಡೀತಾ ಇದೆ. ಸರ್ ಸರ್ ನಿದ್ದೆಲಿದ್ದಾರಲ್ಲ, ನಾನೇ ಹೋಗ್ತೀನಿ. ಈಗ ಅತ್ತೆಗೆ ಸ್ವಲ್ಪ ಕಾಲ್ ನೋವಾಗಿದೆ. ನಾನ್ ನೋಡಿದ್ರೆ ಪ್ರೆಗ್ನೆಂಟ್ ಆಗಿದ್ದೀನಿ. ಮನೆ ಕೆಲ್ಸ, ಅಡಿಗೆ ಕೆಲ್ಸ ಎಲ್ಲ ಯಾರು ಮಾಡ್ತಾರೆ? ರಾಜಲಕ್ಷ್ಮಿನ್ ಬಿಟ್ಟು. ಇನ್ ಮುಂದೆ ನನ್ ಡೆಲಿವರಿ ಆಗೋವರ್ಗೂ, ಅತ್ತೆ ಕಾಲ್ ಸರಿ ಹೋಗೋವರ್ಗೂ ಆ ಕೆಲ್ಸ ಏನಿದ್ಯಾ ಬಿಟ್ಟು ಮನೆ ಕೆಲ್ಸ, ಅಡಿಗೆ ಕೆಲ್ಸನ ಮಾಡು ರಾಜಲಕ್ಷ್ಮಿ. ಏನು, ನಾನ್ ಕೆಲ್ಸ ಬಿಡ್ಬೇಕಾ? ನಿಮಗ್ ಬೇಕಾಗಿರೋದು ಅಡ್ಗೆ ಕೆಲ್ಸ, ಮನೆ ಕೆಲ್ಸ ಅಷ್ಟೇ ಅಲ್ವಾ? ಅದನ್ನ ಮಾಡ್ಬಿಟ್ಟೆ ನಾನು ಹೋಗ್ತೀನಿ. ಅಶ್ಮಿತಾ, ಅಶ್ಮಿತಾ, ಅಶ್ಮಿತಾ. ನಾನೇ. ಏನ್ ಈ ಟೈಮಲ್ಲಿ? ಬೆಡ್ ಕಾಫಿ. ತಗೊಳ್ಳಿ, ನೀವು ಬ್ರಷ್ ಮಾಡ್ಕೊಳ್ಳಿ, ಆಮೇಲೆ ನಾನು ಬೆಡ್ ಕಾಫಿ ತಗೊಂಡ್ಬರ್ತೀನಿ. ದಿನ ನೀವ್ ಇದೇ ತರ ಚಕ ಚಕ ಅಂತ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು, ಸರಿನಾ? ಆಗ್ಲೇ ನಿಮ್ ಕಾಲು ಸರಿ ಹೋಗೋದು. ತಗೊಳ್ಳಿ ತಗೊಳ್ಳಿ. ನಿಧಾನ ನಿಧಾನ. ನಾನ್ ಟಿಫಿನ್ ರೆಡಿ ಮಾಡ್ತೀನಿ, ನೀವ್ ಬ್ರಷ್ ಮಾಡ್ಕೊಂಬಿಡಿ. ಕೆಲ್ಸದ ಮನೆ ಹಾಳಾಗೋಗ. ಸರಿರಿ ಗಾಗ ಗಮ ಪಪದನಿ ಸರಿರಿ ಗಾಗ ಗಮ ಪಪದನಿ ಸರಿರಿ ಗಾಗ ಗಮ ಪಪದನಿ ಸರಿರಿ ಗಾಗ ಗಮ ಪಪದನಿ
ಅತ್ತೆ ನನಗ್ 4:30 ಬಂದು ಕಾಫಿ ಕೊಟ್ಲು. ನನ್ನನ್ನ ಬೆಡ್ ಮೇಲಿಂದಾನೆ ಕರ್ಕೊಂಡ್ ಬಂದು ಬ್ರಷ್ ಮಾಡಿಸಿ ಟಿಫನ್ ಮಾಡು ಅಂತಿದ್ದಾಳೆ. ಟಿಫಿನ್ ರೆಡಿ ಅತ್ತೆ, ಬನ್ನಿ. ನಾನ್ ಮೊದ್ಲೇ ಚಳಿ ಅಂತ ಸಾಯ್ತಾ ಇದ್ರೆ ಇವಳು ಬಿಸಿ ಬಿಸಿ ಟಿಫನ್ ಅಂತ ಬೆಳಗ್ಗೆನೆ ನನ್ನನ್ನು ಸಾಯಿಸ್ತಿದ್ದಾಳೆ. ಇದೇನತ್ತೆ, ನಿಮ್ಗೋಸ್ಕರನೇ ಟಿಫಿನ್ ಮಾಡಿರೋದು. ಬನ್ನಿ ಬನ್ನಿ ತಿನ್ನಿ, ಬಿಸಿ ಆರೋಗುತ್ತೆ. 5 ಗಂಟೆಗೆ ಟಿಫನ್ ಏನೇ? ಮಧ್ಯಾಹ್ನದ ಊಟನ 9 ಗಂಟೆಗೆ ಕೊಡ್ತೀಯಾ ಹೇಗೆ? ನಿಮಗಿಷ್ಟ ಆದಾಗ್ಲೇ ತಿನ್ನಿ ಅತ್ತೆ. ಮಧ್ಯಾಹ್ನಕ್ಕೆ ಅಡ್ಗೆ ಕೂಡ ರೆಡಿ ಮಾಡಿದೀನಿ. ಏನು ಮಧ್ಯಾಹ್ನ 1 ಗಂಟೆಗೆ ತಿನ್ನೋ ಊಟನ 5 ಗಂಟೆಗೆ ಮಾಡ್ಬಿಟ್ಯಾ? ನಾನು ಆಫೀಸಿಗೆ ಹೋಗ್ಬೇಕಲ್ವಾ? ನೀವೇ ಅಲ್ವಾ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಮಾಡ್ಬಿಟ್ಟು ಹೋಗು ಅಂತ ಹೇಳಿದ್ದು. ಅದನ್ನ ತಿನ್ನೋಕ ಇಲ್ಲ ಬಿಸಾಕಕ್ಕ ಅಮ್ಮ? ಅದೆಲ್ಲ ನನಗ್ ಗೊತ್ತಿಲ್ಲ ಅತ್ತೆ. ನಾನ್ ಮಾಡಿದ್ದೀನಿ, ಅದನ್ನ ನೀವ್ ತಿನ್ಬೇಕು ಅಷ್ಟೇ.